ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಅದಕ್ಕೆ ಆಧಾರವಾಗಿ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ನಾವು ಕರ್ತನ ಮುಂದೆ ನಾವು ತಗ್ಗಿಸಿಕೊಳ್ಳುವುದಾದರೆ ಕರ್ತನು ನಮ್ಮನ್ನು ಮೇಲಕ್ಕೆ ತರುವರಂತೆ. ನಾವು ನಮ್ಮನ್ನು ತಗ್ಗಿಸಿಕೊಳ್ಳುವುದಾದರೆ ಆತನು ನಮ್ಮನ್ನು ಹೆಚ್ಚಿಸುವನು. ಹೆಚ್ಚಿಸುವೆನೆಂಬುದು ತಗ್ಗಿಸಿಕೊಳ್ಳುವಿಕೆಯ ನಮಗೆ ಕೊಡುವ ಬಹುಮಾನವಾಗಿದೆ. ಕರ್ತನು ಒಬ್ಬ ಮನುಷ್ಯನನ್ನು ಹೆಚ್ಚಿಸುವಾಗ ಅದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ನಾವು ಹೆಚ್ಚಲ್ಪಡಬೇಕು, ಆಶೀರ್ವದಿಸಲ್ಪಡಬೇಕೆಂಬುದೇ ದೇವರ ಚಿತ್ತವೂ ಆಸೆಯೂ ಆಗಿದೆ. ಧರ್ಮೋಪದೇಶ ಕಾಂಡ 28:14 ವಚನ ಹೇಳ್ತದೆ, ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲಿನವರಾಗಿರುವಿರೇ ಹೊರತು ಕೆಳಾಂಗನದವರಾಗಿರುವುದಿಲ್ಲ. ನೋಡ್ರಿ, ಆತನೇ ನಮ್ಮನ್ನು ಹೆಚ್ಚಿಸುವ ದೇವರು. ಬೇರೆಯವರು ನಮ್ಮನ್ನು ಅನೇಕ ವೇಳೆಗಳಲ್ಲಿ ಹೆಚ್ಚಿಸಲು ಪ್ರಯತ್ನಿಸಬಹುದು, ಇಲ್ಲವೇ ಹೆಚ್ಚಿಸಲು ಎಷ್ಟೋ ಪ್ರಯತ್ನಗಳು ಪಟ್ಟಿರಬಹುದು. ಸ್ವಂತ ಪ್ರಯತ್ನ, ಸ್ವಂತ ಬಲ, ಸ್ವಂತ ಜ್ಞಾನ ಎಂದಿಗೂ ಮನುಷ್ಯನನ್ನು ಮೇಲೆ ತರಲು ಸಾಧ್ಯವಿಲ್ಲ. ಕರ್ತನು ಮಾತ್ರ ನಮ್ಮನ್ನು ಹೆಚ್ಚಿಸಲು ಸಾಧ್ಯ. ತಗ್ಗಿಸಿಕೊಳ್ಳುವಿಕೆ ಎಂಬುದು ಮನುಷ್ಯನ ಬಳಿ ಇರಬೇಕಾದಂಥ ಬಹಳ ಉನ್ನತವಾದಂಥ ಗುಣವಾಗಿದೆ. ಪ್ರತಿಯೊಬ್ಬ ದೇವ ಮಗುವು, ಪ್ರತಿಯೊಬ್ಬ ದೇವ ಸೇವಕರು ದೈವಿಕವಾದ ಸ್ವಭಾವದ ತಗ್ಗಿಸಿಕೊಳ್ಳುವಿಕೆಯನ್ನು ಕೈಗೊಂಡು ನಡೆಯಬೇಕು. ಅಬ್ರಹಾಂ ಲಿಂಕನ್ ಅಮೇರಿಕ ದೇಶದ ರಾಷ್ಟ್ರಪತಿಯಾಗಿದ್ದಾಗಲೂ ಬಹಳ ತಗ್ಗಿಸಿಕೊಳ್ಳುವವರಾಗಿದ್ದರು. ಒಂದು ಸಲ ಒಂದು ಯುದ್ಧ ವಿಂಗಡಣೆಯಲ್ಲಿ ಒಂದು ದಳಪತಿಯನ್ನು ಮೆಚ್ಚಿಸಲು ಒಂದು ಆಜ್ಞೆಗೆ ರುಜು ಮಾಡಿದರು. ಇದು ಜನರಲ್ಗೆ ಹಿಡಿಸಲಿಲ್ಲ. ಅವನು ರಾಷ್ಟ್ರಪತಿಯಾದ ಅಬ್ರಹಾಂ ಲಿಂಕನ್ ಬಗ್ಗೆ ಕೀಳಾಗಿ ಮಾತನಾಡಿದ್ದಲ್ಲದೆ ಆತನು ಹೇಳಿದ ಕೆಲಸವನ್ನು ಮಾಡಲು ತಿರಸ್ಕರಿಸಿದನು. ಅವನು ಅಬ್ರಹಾಂ ಲಿಂಕನನ್ನು ಒಬ್ಬ ಮುಟ್ಟಾಳ ಎಂದು ಮಾತಾಡಿದ್ದನ್ನು ಅನೇಕ ಪತ್ರಿಕೆಗಳಲ್ಲಿ ಪ್ರಕಟವಾಯಿತು. ಇದನ್ನು ಕುರಿತಾಗಿ ಅಬ್ರಹಾಂ ಲಿಂಕನ್ ಅವರಿಗೆ ತಿಳಿಸಿದಾಗ ಆತನು ನಗುಮುಖದಿಂದ ಕಾಣಲ್ಪಟ್ಟನು. ಜನರಲ್ ನನ್ನನ್ನು ಮುಟ್ಟಾಳ ಎಂದು ಹೇಳುವುದಾದರೆ ನಾನು ನಿಜವಾಗಲೂ ಮುಟ್ಟಾಳನಾಗಿರಬೇಕು. ಆದ್ದರಿಂದ ನಾನು ರುಜು ಮಾಡಿದ ಆ ಆಜ್ಞೆಯನ್ನು ವಾಪಸ್ ತೆಗೆದುಕೊಳ್ಳುತ್ತೇನೆಂದು ಹೇಳಿ ಆಜ್ಞೆಯನ್ನು ವಾಪಸ್ ತೆಗೆದುಕೊಂಡರಂತೆ. ನೋಡ್ರಿ, ಇದು ಯಾವುದೇ ರೀತಿಯಲ್ಲಿ ಅವನನ್ನು ಇನ್ನೂ ತಗ್ಗಿಸಲಿಲ್ಲ. ಆತನ ಬೆಲೆ ಮೌಲ್ಯ ಇನ್ನೂ 1000ದಷ್ಟು ಹೆಚ್ಚಾಯಿತು. ದೇವ ಮಕ್ಕಳಿಗೆ ಇರಬೇಕಾದಂಥ ಒಂದು ಮುಖ್ಯ ಗುಣವೆಂದರೆ ನಮ್ಮನ್ನು ತಗ್ಗಿಸಿಕೊಳ್ಳುವುದು. ನಿಮ್ಮ ಸೇವೆಯಲ್ಲಿ, ಆತ್ಮಿಕ ಜೀವಿತದಲ್ಲಿ ಹೆಚ್ಚಿಸಲ್ಪಡಬೇಕಾದರೆ ಸ್ತೋತ್ರ, ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ. ಯೇಸು ಸ್ವಾಮಿ ತಾಯಿಯಾದ ಮರಿಯಳನ್ನು ನೋಡ್ರಿ, ಎಷ್ಟು ಒಂದು ಸುಂದರವಾದಂಥ ಒಂದು ಉದಾಹರಣೆ. ಕರ್ತನೇ, ಇಗೋ ನಿನ್ನ ದಾಸಿ ಎಂದು ತನ್ನನ್ನು ತಗ್ಗಿಸಿಕೊಳ್ಳುವುದನ್ನು ಲೂಕನು ಬರೆದ ಸುವಾರ್ತೆ 1:38 ನಾವು ನೋಡ್ತೇವೆ. ಆ ರೀತಿ ತನ್ನನ್ನು ತಗ್ಗಿಸಿಕೊಂಡದ್ದರಿಂದಲೇ ಮರಿಯಳು ದೇವ ಕುಮಾರನನ್ನು ಸ್ತೋತ್ರ ಗರ್ಭದಲ್ಲಿ ಧರಿಸಲು ಸಾಧ್ಯವಾಯಿತು. ಮರಿಯಳ ಜೀವಿತವನ್ನು ಪೂರ್ತಿಯಾಗಿ ಓದಿ ನೋಡ್ರಿ, ಎಷ್ಟು ತಗ್ಗಿಸುವಿಕೆ. ಯೇಸು ಕ್ರಿಸ್ತನು ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡುತ್ತಿರುವಾಗ ನಾನು ಯೇಸು ಕ್ರಿಸ್ತನ ತಾಯಿ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಲಿಲ್ಲ. ಮರಿಯಳ ಜೀವಿತ ನಮಗೆ ಒಂದು ಮಾದರಿಯಂತಿದೆ. ಕಾನಾ ಊರಿನ ಮದುವೆಯಲ್ಲಿ ದ್ರಾಕ್ಷಾರಸವು ಮುಗಿದು ಹೋದಾಗ ಎಲ್ಲ ಸೇವಕರ ಬಳಿ ಆತನು ಏನು ಹೇಳುತ್ತಾನೋ ಅದರಂತೆ ಮಾಡಿ ಎಂದು ಹೇಳಿ ದೂರವಾಗಿ ನಿಂತಳು. ಕ್ರಿಸ್ತನನ್ನು ಹೆಚ್ಚಿಸಿ ತನ್ನನ್ನು ಮರೆ ಮಾಡಿಕೊಂಡ ಆ ತಗ್ಗಿಸಿಕೊಳ್ಳುವಿಕೆ ನಮ್ಮ ಕಣ್ಗಳ ಮುಂದೆ ಆಶ್ಚರ್ಯವಾಗಿದೆ. ಎಷ್ಟರ ಮಟ್ಟಿಗೆ ನಿನ್ನನ್ನು ತಗ್ಗಿಸಿಕೊಂಡು ನಡೆಯುವಿರೋ ಅಷ್ಟರ ಮಟ್ಟಿಗೆ ನೀವು ಹೆಚ್ಚಿಸಲ್ಪಡುವಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗ ಕರ್ತನು ನಿಮ್ಮನ್ನು ಮೇಲಕ್ಕೆ ತರುವನು.
ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ತಗ್ಗಿಸಿಕೊಳ್ಳುವಾಗ ದೇವರೇ ನೀವು ನಮ್ಮನ್ನು ಹೆಚ್ಚಿಸುವಂಥ ದೇವರಪ್ಪ. ದೇವರ ತ್ರಾಣದ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗ ತಕ್ಕ ಕಾಲದಲ್ಲಿ ಆತನು ನಿಮ್ಮನ್ನು ಮೇಲೆ ಕೆತ್ತುತ್ತಾನೆಂಬುದಾಗಿ ನಿನ್ನ ವಚನದಲ್ಲಿ ನೋಡಿಕೊಂಡು ಹಾಗೆ ಅಪ್ಪ ನಿಮ್ಮ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ, ಒಪ್ಪಿಸಿಕೊಡ್ತೇವೆ. ನೀವು ನಮ್ಮ ಜೀವಿತದಲ್ಲಿ ಏನು ಪ್ಲ್ಯಾನ್ ಹಾಕಿದ್ದೀರೋ, ಯೋಜನೆ ಹಾಕಿದ್ದೀರೋ ಅವೆಲ್ಲವುಗಳು ಹಾಗೆ ಸಂಭವಿಸಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಈ ವಿಡಿಯೋನ ವಾಚ್ ಮಾಡುವ ಒಂದೊಂದು ಕುಟುಂಬಗಳನ್ನು ದೇವರೇ ನೀವು ಬ್ಲೆಸ್ ಮಾಡಿರಿ. ಈ ದಿನ ಕೂಡ ನಿನ್ನ ಮಕ್ಕಳಿಗೊಂದು ಆಶೀರ್ವಾದ ಉಂಟಾಗಲಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಜೀವಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮಗದೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.